ಮಾಡ್ರಿ ಎಕ್ಸಾಂಪಲ್ಗಳು ಕೊಟ್ಟು ನೋಡ್ರಿ ಸರಿಯಾಗಿ ತಿಳ್ಕೊಂಡು ಮಾಡ್ರಿ. ನೀವು ಲೆಕ್ಕ ಎಷ್ಟು ತಿಳ್ಕೊಂಡ್ರಿ ಏನು ಎಲ್ಲ ಗುರ್ತಾಗಿ ಬಿಡ್ತದೆ. ಭಾಳ ಅಂದ್ರೆ ಭಾಳ ಸರಳ ಇವು. ಇವು ಸಮಾನುಪಾತ ಅನುಪಾತದಾಗೂ ಬರ್ತದೆ. ಇದು ಅನುಪಾತ ಸಮಾನುಪಾತದಾಗೂ ಬರ್ತದೆ. ಇದು ಅದು ಒಂದು ಅದು ಇದು ಎಲ್ಲ ಅದು ಬರ್ತದೆ. ಇದು ಕ್ವಶನ್ ಅಲ್ಲ, ಮುಂದೆ ಎಕ್ಸಾಂಪಲ್ ಏನದು ಬರ್ತದೆ. ಅದು ಸಮಾನುಪಾತ ಮಾಡೋದಾಯ್ತಾ? ವಿಡಿಯೋ ಮಾಡಿ. ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಹೋಗೋ ಬಸ್ಸು 12 ಗಂಟೆಗಳಲ್ಲಿ ಕ್ರಮಿಸಿದ ದೂರ ತಕ್ಕೋಬೇಕು. ಎಷ್ಟು ಗಂಟೆ? 12 ಗಂಟೆಗಳಲ್ಲಿ ಕ್ರಮಿಸಿದ ದೂರ. 12 ಗಂಟೆಗಳಲ್ಲಿ ಕ್ರಮಿಸಿದ ದೂರ ತಕ್ಕೋಬೇಕು. 12 ಗಂಟೆ ಒಳಗೆ ಎಷ್ಟು ಹೊತ್ತು? ವೇಗ ಹೆಂಗದ ಅದು? 12 × 80 ಬರೋಬ್ಬರಿ 960 ಕಿಮಿ ಹೋತು. ಏನು ಬೇಗನೆ ಇನ್ನ ಸ್ವಲ್ಪ ತಡ ಮಾಡಿ ಹೋಗ್ಬೇಕಾಗ್ಯದೋ ಏನು ಬೇಗನೆ ಹೋಗ್ಬೇಕಾಗ್ಯದ? 2 ಗಂಟೆ ಮುಂಚಿತ ಹೋಗ್ಬೇಕಾಗ್ಯದ. ಅಂದರೆ ನೀವು 12 ಇದ್ದದ್ದು ನೀವೇನು ಮಾಡ್ಬೇಕು? 10 ಗಂಟೆಯಲ್ಲಿ ಕ್ರಮಿಸಿದ ದೂರ 960 ಕಿಮಿ ಆದರೆ 1 ಗಂಟೆ ವೇಗ ತಕ್ಕೋಬೇಕೀಗ. 2 ಗಂಟೆ ಮೊದಲೇ ಹೋಗ್ಬೇಕಾಗ್ಯದಂದ್ರೆ ಏನು ಮಾಡಬೇಕು? 10 ಗಂಟೆಗೆ ಕ್ರಮಿಸಿದ ದೂರ ಬರೋಬ್ಬರಿ 960 ಕಿಲೋಮೀಟರ್ ವೇಗ ತಕ್ಕೋರಿ. ವೇಗ ಎಷ್ಟಕ್ಕೆ ಹಚ್ಕೋಬೇಕು? 1 ಗಂಟೆಗೆ ಕ್ರಮಿಸಿದ ದೂರ ಬರೋಬ್ಬರಿ ಎಷ್ಟು? ನೋಡ್ರಿ, ಇದೊಂದು ರೀತಿಯಿಂದ ತಿಳಿಸಿ ನೋಡ್ರಿ. 1 × 960 ಸರ್ವಾಸ ಬಾಗಿಲೆ 10 ಬರೋಬ್ಬರಿ ಈ 0 ಈಗ ಎಷ್ಟಾಯ್ತು? 96 ಕಿಮಿ ಪರ್ ಗಂಟೆಗೆ. ಏನು 96 ಕಿಮಿ ಪರ್ ಗಂಟೆಗೆ. ಪ್ರಶ್ನೆ ಓದ್ಬೇಕಿನ್ನ. ಇಲ್ಲಂತೂ ಮೊದಲಿಂದ 80 ಅದ, ಮೊದಲಿಂದು 80 ಅದ, ಎರಡನೇದು 96 ಅದ. ಹೆಚ್ಚಿಸಬೇಕಾದ ವೇಗ ಬರೋಬ್ಬರಿ ಹೆಚ್ಚಿಸಬೇಕಾದ ವೇಗ ಬರೋಬ್ಬರಿ ವೇಗ ಬರೋಬ್ಬರಿ 96 - 80 ಬರೋಬ್ಬರಿ 16 ಕಿಮಿ ಹೆಚ್ಚಿಸ್ಬೇಕು. 16 ಕಿಮಿ ಪರ್ ಗಂಟೆಗೆ ಬರೆಯೋ ಪದ್ಧತಿ ಅದು. 16 ಕಿಮಿ ಎಲ್ಲದ ನೋಡ್ರಿ. ಉತ್ತರ ಸಂಖ್ಯೆ ಡಿ. ಅದನ್ನು ಲೆಕ್ಕ ಮಾಡೋಣ. ಗಂಟೆಗೆ 60 ಕಿಮಿ ವೇಗದಲ್ಲಿ ಹೋಗುವ ಬಸ್ಸು 8 ಗಂಟೆಗಳಲ್ಲಿ ನಿರ್ದಿಷ್ಟವಾದ ದೂರವನ್ನು ಕ್ರಮಿಸುವುದು. 2 ಗಂಟೆ ಮೊದಲೇ ತಲುಪಲು ಬಸ್ಸಿನ ವೇಗ ಎಷ್ಟಿರಬೇಕು? ಎಷ್ಟು ಸಿಂಪಲ್ ಕೇಳೋಣ. ಅತಿ ಸಿಂಪಲ್ ಕೇಳೋಣ. ನೀವು ಕ್ರಮಿಸಿದ ದೂರ ತಕ್ಕೊಳ್ಳೇಬೇಕು. ಪ್ರತಿ ಒಂದ್ಸಲ ಕ್ರಮಿಸಿದ ದೂರ ತಕ್ಕೊಂಡ್ರಿ ಅಂದ್ರೆ ನಿಮ್ಮ ಗಣಿತಗಳು ಭಾಳ ಸರಳ ಬರ್ತಾವ. ಕ್ರಮಿಸಿದ ದೂರ ಆಯ್ತಾ? ಮಾಡ್ಯಾರ ನೋಡ್ರಿ. ಗಂಟೆಗೆ 60 ಕಿಮಿ ವೇಗದಲ್ಲಿ ಹೋಗೋ ಬಸ್ಸು 8 ಗಂಟೆಗಳಲ್ಲಿ ನಿರ್ದಿಷ್ಟವಾದ ದೂರವನ್ನು ಕ್ರಮಿಸುವುದು. 2 ಗಂಟೆ ಮೊದಲೇ ತಲುಪಲು ಬಸ್ಸಿನ ವೇಗ ಎಷ್ಟಿರಬೇಕು? ಸಿಂಪಲ್. ಎಷ್ಟು ಹೆಚ್ಚಿಸಬೇಕು ಅಂತ ಕೇಳಿಲ್ಲ, ಎಷ್ಟಿರಬೇಕು ವೇಗ? ಸಾಮಾನ್ಯ ವೇಗ ಕಂಡುಹಿಡಿಬೇಕು. ಈ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗಲಿ ಅಂತ ತಿಳ್ಕೊಂಡು ಮಗ್ಗಲ್ನಾಗೆ ಕ್ವಶನ್ಗಳು ಚೇಂಜ್ ಮಾಡಿದ್ದು ನಾನು ನಿಮಗೆ. ಯಾಕಂದ್ರೆ ಎಷ್ಟೋ ಮಂದಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಒಳಗೆ ಅದನ್ನು ಕೊಟ್ಟಿರ್ತಾರೆ, ಅವರು ಡಿಫರೆನ್ಸನ್ನು ಕೊಟ್ಟಿರ್ತಾರೆ. ನೋಡ್ರಿ, 8 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಬರೋಬ್ಬರಿ ವೇಗ ಹೆಂಗದ? ಮೊದಲಿಂದು 8 × 60 ಬರೋಬ್ಬರಿ 480. ಈಗ 2 ಗಂಟೆ ಮೊದಲೇ ಹೋಗ್ಬೇಕು, ಏನು 2 ಗಂಟೆ ಲೇಟಾಗಿ ಹೋಗ್ಬೇಕು? 2 ಗಂಟೆ ಲೇಟಾಗಿ ಹೋಗೋದಂದ್ರೆ 10 ಆಗ್ತದೆ.
2 ಗಂಟೆ ಮೊದಲೇ ಹೋಗ್ಬೇಕಾಗಿದೆ ಅಂದ್ರೆ 6 ಹಚ್ಕೋಬೇಕಾಗ್ತದೆ. 6 ಗಂಟೆಗೆ ಬರೋಬರಿ 6 ಗಂಟೆಗೆ ಕ್ರಮಿಸಿದ ದೂರ ಬರೋಬರಿ 480 ಕಿಮಿ. ಸಾಮಾನ್ಯ ವೇಗ ಅಂದ್ರೆ ಎಷ್ಟು ಹಚ್ಕೋಬೇಕು? 1 ಗಂಟೆಗೆ ಕ್ರಮಿಸಿದ ದೂರ ಬರೋಬರಿ ಎಷ್ಟು? 1 ಕೂಡಲೇ 480 ಸರ್ವಸ್ವಾಲೆ 6. 6 ಒಂದಲೇ 6 ಎಂಟ್ಲೆ ಬರೋಬರಿ 80 ಕಿಮಿ. ಆನ್ಸರ್ ಈಸ್ ಈಕ್ವಲ್ ಟು ಸಾಮಾನ್ಯವಾಗಿ ಎಷ್ಟು? 80 ಕಿಮಿ 80 ಕಿಮಿ ಪರ್ ಗಂಟೆಗೆ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ 80 ಕಿಮಿ. ಉತ್ತರ ಸಂಖ್ಯೆ ಡಿ. ಇನ್ನು ಮುಂದೆ ಮಾತ್ರ ಬದಲಾಗ್ತಾವ ಪ್ರಶ್ನೆಗಳು. ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೊದಲ ಅರ್ಥ ಸರಿಯಾಗಿ ಆದ್ರೆ ಬರ್ತದೆ. ಕಡಿಮೆ ಮಾಡಬೇಕಾದ ವೇಗ ಅಂದ್ರೆ ಮೊದ್ಲಿಂದ 2ನೇದು ಕಳ್ಕೊತದ. ಮುಂದೆ ಬಂದಾಗ ಹೇಳ್ತದಂತೆ. ಈಗ ಚಂದಂಗೆ ಫೇರ್ದಾಗ ಬರ್ಕೊಡ್ರಿ, ನೋಟ್ಬುಕ್ದಾಗ ಸರಿಯಾಗಿ ಬರ್ಕೊಡ್ರಿ.